माता की जय। सिंहस्तकुंभ ये महाकुंभ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ಸೊ ಲಾಸ್ಟ್ ವಿಡಿಯೋದಲ್ಲಿ ನೀವು ನಮ್ಮ ಊರಿಂದ ಇದು ಪ್ರಯಾಗ್ರಾಜ್ಗೆ ಜರ್ನಿ ಎಲ್ಲ ಹೇಗಿತ್ತು ಅಂತ ನೋಡಿದ್ರಿ. ಸೊ ಈ ವಿಡಿಯೋದಲ್ಲಿ ನಾವು ಒನ್ ಡೇ ಪ್ರಯಾಗ್ರಾಜ್ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದೀವಿ. ಗೊತ್ತಿಲ್ಲ, ಅಯೋಧ್ಯೆ ಮತ್ತೆ ವಾರಣಾಸಿ ದರ್ಶನ ಆಗಲ್ಲ ಅಂತಿದ್ದಾರೆ. ಏನ್ ಮಾಡ್ತೀವೋ ಗೊತ್ತಿಲ್ಲ. ಸೊ ನಮ್ದು ಆಕ್ಚುಲಿ ಪ್ರಯಾಗ್ರಾಜ್, ಅಯೋಧ್ಯೆ ಆಮೇಲೆ ವಾರಣಾಸಿ 3 ಪ್ಲಾನ್ ಇತ್ತು. ಸೊ ನೋಡ್ಬೇಕು ಪ್ರಯಾಗ್ರಾಜಲ್ಲಿ ಇವತ್ತೇನೇನು ಎಕ್ಸ್ಪ್ಲೋರ್ ಮಾಡ್ತೀವಿ, ಸೊ ಏನೇನು ನೋಡ್ತೀವಿ ಅದೆಲ್ಲ ನಿಮಗೆ ತೋರಿಸ್ತೀನಿ. ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದೆ ನಮ್ಮ ಪ್ರಯಾಗ್ರಾಜ್ ಜರ್ನಿ ಹೇಗಿತ್ತು ಅಂತ. 36 ಅವರ್ಸ್ ಜರ್ನಿ ಮಾಡ್ಕೊಂಡ್ಬಂದು ಪ್ರಯಾಗ್ರಾಜ್ ರೀಚ್ ಆದ್ವಿ. ನಾವು ಪ್ರಯಾಗ್ರಾಜಲ್ಲಿ ಜಂಗಮವಾಡಿ ಮಠದಲ್ಲಿ ಸ್ಟೇ ಮಾಡ್ತಾ ಇದ್ವಿ. ನಿನ್ನೆ ನೈಟ್ ಬಂದ್ವಿ. ನಿನ್ನೆ ನೈಟ್ ಅರೌಂಡ್ 10 o'clock ಆಗಿತ್ತು. ಇಲ್ಲಿ ಮಠದಲ್ಲಿ ಬಂದು ಸ್ಟೇ ಮಾಡಿ, ಹಾಗೆ ಏನು ಇಲ್ಲಿ ಪ್ರಯಾಗ್ರಾಜಲ್ಲಿ ಎಕ್ಸಿಬಿಷನ್ ಎಲ್ಲ ಹಾಕಿದ್ರು. ಹಾಗೆ ಅಯೋಧ್ಯೆದಲ್ಲಿರುವ ರಾಮ ಮಂದಿರ್ ಮಾಡೆಲ್ ಕೂಡ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಆ ಮಾಡೆಲ್ ಎಲ್ಲ ನೋಡ್ಕೊಂಡ್ಬಂದ್ವಿ. ಫಸ್ಟ್ ಆ ವಿಡಿಯೋ ಹಾಕಿರ್ತೀನಿ. ಅಲ್ಲಿ ನಾವು ಸ್ಟೇ ಮಾಡಿದ್ದು ಜಂಗಮವಾಡಿ ಮಠದಲ್ಲಿ. ಬಂದು ಫ್ರೆಶ್ ಅಪ್ ಆಗಿ ಕಾಶಿ ಜಗದ್ಗುರುಗಳವರ ದರ್ಶನ ತಗೊಂಡು ಅವತ್ತಿನ ದಿನನೇ ಪ್ರಯಾಗ್ರಾಜ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಜಂಗಮವಾಡಿ ಮಠದಿಂದ ವ್ಯೂ ನಿಮಗೆ ತೋರಿಸ್ತೀನಿ ಬನ್ನಿ. ಎಷ್ಟು ಬ್ಯೂಟಿಫುಲ್ ಆಗಿದೆ, ಕಾಣಿಸ್ತಾ ಇದೆನಾ? ಟೂ ಡೇಸಿಂದ ಜರ್ನಿ ಮಾಡಿ ಟಯರ್ಡ್ ಆಗಿದ್ವಿ. ನಾವು ಪ್ರಯಾಗ್ರಾಜ್ ರೀಚ್ ಆದಾಗ ನೈಟ್ 10:30 ಆಗಿತ್ತು. ಬಟ್ ಪ್ರಯಾಗ್ರಾಜ್ ಎಂಟ್ರ್ ಆದ ತಕ್ಷಣ ನಮಗೆ ಟಯರ್ಡ್ನೆಸ್ ಎಲ್ಲ ಮರ್ತೋದ್ವಿ. ಆ ಫೇಸಲ್ಲಿ ಆಗಿರೋದೊಂದು ಖುಷಿನೇ ಬೇರೆ ಅಂತ ಹೇಳ್ಬೋದು. ಮುಂಚೆ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ನ್ಯೂಸಲ್ಲೆಲ್ಲ ತುಂಬ ಟ್ರಾಫಿಕ್ ಇದೆ, 8 hours ಜಾಮ್ ಎಲ್ಲ ಬರ್ತಾ ಇತ್ತು. ನಾವು ಒಂದು 1/2 hour to 1 hour ಟ್ರಾಫಿಕಲ್ಲಿ ಸಿಗಿಬಿದ್ದಿದ್ದೀವಿ ಅಷ್ಟೇ. ಹಾಗೆ ಅಷ್ಟು ಜನ, ಆಮೇಲೆ ಲೈಟಿಂಗ್ಸು ಅದೆಲ್ಲ ನೋಡಿ ನಮ್ಮ ಟಯರ್ಡ್ನೆಸ್ ಎಲ್ಲ ಮರೆತು ಸೊ ಫ್ರೆಶ್ ಅಪ್ ಆಗಿ ಮಹಾಕುಂಭ ಎಕ್ಸ್ಪೀರಿಯನ್ಸ್ ಹಾಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟ್ವಿ. ಇವಾಗ ಟೈಮ್ ಬಂದು 11 ಗಂಟೆ ಆಗಿದೆ. ನೈಟ್ ಎಕ್ಸ್ಪ್ಲೋರ್ ಮಾಡಕ್ ಬಂದಿದೀವಿ. ಇವಾಗ ಚಳಿ ಅಷ್ಟಿರಲ್ಲ ಅನ್ಕೊಂಡಿದ್ವಿ, ಆದ್ರೆ ಸಿಕ್ಕಾಪಟ್ಟೆ ಚಳಿ ಇದೆ. ಫುಲ್ ಚಳಿ ಇದೆ. ನೈಟ್ 11 ಗಂಟೆ ಆಗಿದೆ ಟೈಮ್ ಇವಾಗ. ಇವಾಗ ಇಲ್ಲಿ ನೈಟ್ ಎಕ್ಸಿಬಿಷನ್ ತರ ಹಾಕಿದ್ದಾರೆ, ಅಲ್ಲಿ ಬಂದಿದೀವಿ. ಸೊ ನೋಡ್ಬೋದು ಅಯೋಧ್ಯೆದಲ್ಲಿರುವ ರಾಮ ಮಂದಿರ್ ಮಾಡೆಲ್ ನ ಮಾಡಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಅದು ನೈಟ್ ಟೈಮ್ ಅಲ್ಲಿ ಫುಲ್ ಲೈಟಿಂಗ್ಸ್ ಇಂದ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಅಯೋಧ್ಯೆದಲ್ಲಿರುವ ರಾಮ ಮಂದಿರ್ ದೇವಸ್ಥಾನ ಅದು ಮಾಡೆಲ್ ಆಗಿ ಇಲ್ಲಿ ಮಾಡಿದ್ರು. ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ಆ ರಾಮ್ಲಲ್ಲ ಸ್ಟ್ಯಾಚು ಆಗಿರ್ಬೋದು, ಹಾಗೆ ಪಿಲ್ಲರ್ ಮೇಲೆ ಕೆತ್ತನೆಗಳು, ಆಮೇಲೆ ಇನ್ನು ನೈಟಲ್ಲಿ ಇನ್ನು ಲೈಟಿಂಗ್ಸಿಂದ ಇದು ಮಾಡೆಲ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು. ಹಾಗೆ ಇದಕ್ಕೆ ಎಂಟ್ರಿ ಟಿಕೆಟ್ ಬಂದು 50 rupees per person ಇತ್ತು. ಈ ರಾಮ ಮಂದಿರ್ ಮಾಡೆಲ್ ನೋಡಿಕೊಂಡು ಸ್ವಲ್ಪ ಎಕ್ಸಿಬಿಷನಲ್ಲೆಲ್ಲ ಅಡ್ಡಾಡಿಕೊಂಡು ನಾವು ಹೋಗೋಷ್ಟರಲ್ಲಿ 12:30 ಆಗಿತ್ತು. 12:30ಗೂ ನೋಡ್ಬೋದು ಜನಸಾಗರ ಹೇಗಿದೆ ಅಂತ. ನಾವಿವಾಗ ಬೆಳಗ್ಗೆ 6 ಗಂಟೆಗೆ ಎದ್ದು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಕ್ ಹೋಗ್ತಾ ಇದೀವಿ. ಸೊ ಇವತ್ತು ಕೂಡ ತುಂಬಾ ರಶ್ ಇದೆ ಅಂತ ಹೇಳ್ತಿದ್ದಾರೆ. ಬನ್ನಿ ಹೋಗಿ ನೋಡೋಣ. ಇವಾಗ ಟೈಮ್ ಅರೌಂಡ್ 6:30 ಆಗಿದೆ. ನಾವು ಬೆಳಗ್ಗೆ ಬೇಗ ಎದ್ದು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಕ್ ಹೋಗ್ತಾ ಇದೀವಿ. ಹಾಗೆ ವ್ಯೂ ಸೂಪರ್ ಆಗಿದೆ. ಅದ್ರ ಜೊತೆ ಸನ್ರೈಸ್ ಆಗ್ತಾ ಇದೆ. ಇನ್ನೂ ವ್ಯೂ ತುಂಬಾ ಬ್ಯೂಟಿಫುಲ್ ಆಗಿದೆ. ಮೇ ಬಿ ಕ್ಯಾಮ್ರಾ ಅಷ್ಟು ಜಸ್ಟಿಸ್ ಮಾಡಲ್ಲ, ಬಟ್ ನಿಮ್ಗೆ ತೋರಿಸ್ತೀನಿ ಬನ್ನಿ ವ್ಯೂ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ನೋಡ್ಬೋದು ಹೇಗಿದೆ ಅಂತ. ಸಂಗಮವಾಡಿ ಅಪೋಸಿಟ್ ಒಂದು ಈ ತರ ಬ್ರಿಡ್ಜ್ ಮಾಡಿದ್ದಾರೆ. ಸೊ ಇವಾಗ ಆ ಬ್ರಿಡ್ಜ್ ಮೇಲೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಫಸ್ಟ್ ಸ್ವಲ್ಪ ದೂರ ಹೋಗಿ ಬಂದ್ವಿ, ತುಂಬಾನೇ ರಶ್ ಇತ್ತು, ಆಗ್ತಾನೆ ಇದ್ದಿಲ್ಲ ಹೋಗಕ್ಕೆ. ಅದಕ್ಕೆ ಇವಾಗ ಬ್ರಿಡ್ಜ್ ಮೇಲಿಂದ ನಡ್ಕೊಂಡು ಹೋಗ್ತಾ ಇದೀವಿ. ಇವಾಗ ತ್ರಿವೇಣಿ ಸಂಗಮ ಹತ್ರ ರೀಚ್ ಆಗಿದ್ದೀವಿ. ಫಸ್ಟ್ ಪೂಜೆ ಮಾಡಿ ಆಮೇಲೆ ನೀರಲ್ಲಿ ಮುಳುಗ್ತೀವಿ. हर हर महादेव। गंगा माता की जय। त्रिवेणी संगम माता की जय।
सिंहस्थ ये गंगा जमुना सरस्वती हर हर गंगे नमः शिवाय. ಇವಾಗ ಸ್ನಾನ ಆಯ್ತು. ಸ್ನಾನ ಮಾಡಿ ಮತ್ತೆ ಇವಾಗ ರೂಮ್ ಕಡೆ ಹೊರಟಿದ್ದೀವಿ. ಬೆಳಗ್ಗೆ ಹೋಗಿ ನಾವು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಕೂಡ ಮಾಡಿದ್ವಿ. ಸೊ ಆಲ್ಮೋಸ್ಟ್ ಒಂದು 8 ಕಿಲೋಮೀಟರ್ಸ್ ಅಂದ್ರೆ ತುಂಬಾ ರಶ್ ಇದೆ ಅಲ್ಲ, ಹಾಗಾಗಿ 8 ಕಿಲೋಮೀಟರ್ಸ್ ಅಂದ್ರೆ ಹೋಗ್ತಾ ಬರ್ತಾ 8 ಕಿಲೋಮೀಟರ್ಸ್ ಆಯ್ತು ನಡ್ಕೊಂಡು ಬಂದ್ವಿ. ಆದ್ರೆ ಸ್ನಾನ ತುಂಬಾ ಚೆನ್ನಾಗಾಯ್ತು. ಇವಾಗ ಕಾಶಿ ಜಗದ್ಗುರುಗಳ ಹತ್ರ ನಾವು ಲಿಂಗ ಪೂಜೆ ಮಾಡ್ಕೋಬೇಕು. ಇವಾಗ ಹೋಗಿ ಲಿಂಗ ಪೂಜೆ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ. ಸೊ ಮತ್ತೆ ಪ್ರಯಾಗ್ರಾಜಲ್ಲಿ ಏನೇನು ಪ್ಲೇಸಸ್ ನೋಡ್ತೀವಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. जय शंकर लिंग जय जय लिंग भंगाय मंगलम शिव शिवलिंग संगाय मंगलम. नवे नमः नमः पार्वती पतये महाराज की जय. ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ಕೊಂಡ್ ಬಂದ್ವಿ. ಹಾಗೆ ಕಾಶಿ ಜಗದ್ಗುರುಗಳ ಹತ್ರ ಪೂಜೆ, ಹಾಗೆ ಪಾದ ಪೂಜೆನೂ ಆಯ್ತು. ತ್ರಿವೇಣಿ ಸಂಗಮ ಅಂತಂದ್ರೆ ಗಂಗಾ, ಯಮುನಾ, ಸರಸ್ವತಿ ಮೂರು ನದಿಗಳು ಏನು ಸೇರುತ್ತೆ, ಅದಕ್ಕೆ ತ್ರಿವೇಣಿ ಸಂಗಮ ಅಂತ ಹೇಳ್ತಾರೆ. ಸೊ ಇವಾಗ ನಮ್ಮ ಹಸ್ಬೆಂಡ್ ಹೇಳ್ತಾರೆ ಕುಂಭಮೇಳದ ವಿಶೇಷತೆ ಏನು, ಸೊ ಅದೆಲ್ಲ ನಿಮ್ಗೆ ತಿಳಿಸ್ತಾರೆ. ಕುಂಭಮೇಳದ ವಿಶೇಷತೆ ಏನು? ಕುಂಭಮೇಳ ವಿಶೇಷತೆ ಏನಂದ್ರೆ, ಒಂದು ಕುಂಭ ಅಂತ ಪೂರ್ಣ ಕುಂಭ ಅಂತ ತಗೊಂಡ್ರೆ 12 ವರ್ಷಕ್ಕೊಂದು ವೇಳೆ ಬರುತ್ತೆ. ಏನಕ್ಕಂದ್ರೆ ಒಂದು ಸಾರಿ ಸೂರ್ಯ ಎಲ್ಲ ತನ್ನ ಪ್ಲಾನೆಟ್ಗಳನ್ನ 12 ಪ್ಲಾನೆಟ್ಗಳನ್ನ ತೆಗೆದುಕೊಂಡಾಗ ಅದನ್ನ ಒಂದು ಕುಂಭ ಅಂತ ತಗೊಳ್ತದೆ, ಪೂರ್ಣ ಕುಂಭ ಅಂತ. 144 ವರ್ಷದ ವಿಶೇಷತೆ ಏನೆಂದರೆ ಅದರಿಂದ ವಿಜ್ಞಾನ ಇರುವಂಥದ್ದು. ರವಿ, ಚಂದ್ರ ಮತ್ತು ಗುರು ಕುಂಭ ರಾಶಿಯಲ್ಲಿ ಕೂಡ್ತಾನೆ. ಅಂದ್ರೆ ಇಟ್ಸ್ ಅ ವೆರಿ ಆಸ್ಪಿಷಿಯಸ್ ಪೀರಿಯಡ್. ಆಮೇಲೆ ರವಿ ಈಗ 12 ಪ್ಲಾನೆಟ್ ಅಂತ ಏನು ತಗೊಳ್ತೀವಿ, ಅದು 12 ರೆವಲ್ಯೂಷನ್ ಆದಮೇಲೆ ಅಂತ 12 × 12 144. ಸೊ ಯಾವಾಗ ಈ ರಾಶಿಗಳು ಎಲ್ಲ ಕುಂಭ ರಾಶಿಯಲ್ಲಿ ಕೂಡುತ್ತೋ ವೆರಿ ಆಸ್ಪಿಷಿಯಸ್ ಪೀರಿಯಡ್. ಹಾಗಾಗಿ ನಾವು ಯಾವಾಗ ಗಂಗೆಯ ಒಂದು ಸಂಗಮದಲ್ಲಿ, ಗಂಗೆ, ಸರಸ್ವತಿ ಮತ್ತು ಯಮುನಾ ನದಿಯಲ್ಲಿ ಒಂದು ಸಂಗಮದಲ್ಲಿ ಯಾವಾಗ ನಾವು ಆ ಸ್ಪೆಸಿಫಿಕ್ ಟೈಮಲ್ಲಿ ಸ್ನಾನವನ್ನು ಮಾಡ್ತೀವೋ ಅವಾಗ ಏನಂದ್ರೆ ನಿಮ್ಮ ಬಾಡಿಯಲ್ಲಿ ಆಲೋಚನೆಗಳು ಚೇಂಜ್ ಆಗ್ತವೆ. ಏನಂದ್ರೆ ನಾನು ಏನು ಕೊಡಬಹುದು ಅಂತ ಯೋಚನೆ ಆಗುತ್ತೆ. ಇದು ಮೇನ್ ಸೈಂಟಿಫಿಕ್ ರೀಸನ್ ಅಂದ್ರೆ ಈ ಪ್ಲಾನೆಟ್ಸ್ ಯಾವಾಗ ಕುಂಭ ರಾಶಿಯಲ್ಲಿ ಕೂರುತ್ತೋ ಅದು ಇಟ್ಸ್ ವೆರಿ ಆಸ್ಪಿಷಿಯಸ್ ಪೀರಿಯಡ್. ಹಾಗಾಗಿ ಲೈಫಲ್ಲಿ ಎವ್ರಿಥಿಂಗ್ ನಮಗೇನಂದ್ರೆ ಎಲ್ಲಾ ರೀತಿಯಿಂದನೂ ನೆಮ್ಮದಿಯ ಬದುಕು ಕೊಡಲಿಕ್ಕೆ ಸಹಕಾರ ಮಾಡುತ್ತೆ ಮತ್ತು ಆರೋಗ್ಯ ಸಹ ಕೊಡುತ್ತೆ. ಇದರ ಹಿನ್ನೆಲೆ ಇವಾಗ ನಾಗವಾಸುಕಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಇದು ಜಂಗಮವಾಡಿ ಮಠ ಇಂದ ಜಸ್ಟ್ 500 ಮೀಟರ್ಸ್ ಇದೆ ಅಂತ. ಸೊ ನಡ್ಕೊಂಡು ಹೋಗ್ತಾ ಇದೀವಿ. ಸೊ ಎಷ್ಟೊಂದು ಪ್ಲೇಸಸ್ ನೋಡ್ಬೇಕು ಅನ್ಕೊಂಡಿದೀವಿ, ಗೊತ್ತಿಲ್ಲ ಟೈಮ್ ಸಿಗುತ್ತಾ ಇಲ್ಲ. ಇನ್ನು ಇವತ್ತೊಂದೇ ದಿನ ಇರೋದು, ನಾಳೆ ನಾವು ಬೆಳಗ್ಗೆ ಅಯೋಧ್ಯೆಗೆ ಹೋಗ್ಬೇಕು. ಸೊ ನೋಡೋಣ ಇವತ್ತು ಒನ್ ಡೇ ಅಲ್ಲಿ ಏನೇನು ಪ್ಲೇಸಸ್ ಕವರ್ ಮಾಡೋಕ್ಕಾಗುತ್ತೆ. ಸೊ ಕವರ್ ಮಾಡಿ ನಿಮಗೂ ಕೂಡ ತೋರಿಸ್ತೀನಿ. ನಾವಿವಾಗ ಬಂದಿರೋದು ನಾಗವಾಸುಕಿ ದೇವಸ್ಥಾನ. ಹೆಸರಲ್ಲೇ ಗೊತ್ತಾಗುತ್ತೆ ಇದು ಯಾವ ದೇವಸ್ಥಾನ ಅಂದರೆ ನಾಗವಾಸುಕಿ. ವಾಸುಕಿ ಅಂದರೆ ಹಾವುಗಳ ರಾಜ. ಸೊ ಆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹಾಗೆ ಪ್ರಯಾಗ್ರಾಜಲ್ಲಿ ಇದು ಕೂಡ ಒನ್ ಆಫ್ ದ ಫೇಮಸ್ ಟೆಂಪಲ್ ಅಂತಲೇ ಹೇಳ್ಬೋದು. ಕುಂಭಮೇಳ ವಿಸಿಟ್ ಮಾಡಿದಾಗ ಈ ದೇವಸ್ಥಾನ ವಿಸಿಟ್ ಮಾಡದೆ ಹೋದರೆ ಸೊ ಕುಂಭಮೇಳ ನೀವು ಬಂದಿದ್ದು ಇನ್ಕಂಪ್ಲೀಟ್ ಅಂತ ಹೇಳ್ತಾರೆ. ಹಾಗೆ ಹೊರಗಡೆ ಪೇಂಟಿಂಗ್ಸ್ ಎಲ್ಲ ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ರುದ್ರಾಕ್ಷಿ ಶಿವಲಿಂಗ ಇದೆಲ್ಲ ಅಲ್ಲಿಗೆ ಬಂದಿದ್ದೀವಿ. ಇದು ಅರೌಂಡ್ ಎಷ್ಟೋ ಕ್ರೋರ್ಸ್ ಇದೆ ಅನ್ಸುತ್ತೆ, 2.6 crores ರುದ್ರಾಕ್ಷಿಯಿಂದ ಮಾಡಿದ್ದಾರೆ ಶಿವಲಿಂಗನ. ಇವಾಗ ನಾವು ಬಂದಿರೋದು ರುದ್ರಾಕ್ಷಿ ಶಿವಲಿಂಗ ನೋಡೋಕ್ಕೆ. ಇವು 12 ಜ್ಯೋತಿರ್ಲಿಂಗ ಮಾಡಿದ್ದಾರೆ. ಬರೀ ರುದ್ರಾಕ್ಷಿಯಿಂದನೇ 12 ಜ್ಯೋತಿರ್ಲಿಂಗ ಮಾಡಿದ್ದಾರೆ. ಇದು ಕೂಡ ಮಹಾಕುಂಭಲ್ಲಿ ಒನ್ ಆಫ್ ದ ಯೂನಿಕ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ತುಂಬ ಜನ ನೋಡೋಕ್ಕೆ ಬರ್ತಾ ಇದ್ರು. ಇದು ನಾಗವಾಸುಕಿ ದೇವಸ್ಥಾನ ಅಪೋಸಿಟೇ ಇತ್ತು ಇದು. ಇಲ್ಲಿ ಟೋಟಲ್ 7.51 crores ರುದ್ರಾಕ್ಷಿ ಮಾಲೆ ಯೂಸ್ ಮಾಡಿದ್ದಾರೆ. ಅದು ಟೋಟಲ್ 10,000 ಹಳ್ಳಿಗಳಿಂದ ಕಲೆಕ್ಟ್ ಮಾಡಿದಾರಂಥ ಆ ಮಾಲೆಗಳನ್ನ. ಹಾಗೆ ಇದು 11 feet tall, 9 feet wide ಇದೆ. ಇವಾಗ ತಿರುಪತಿ ಬಾಲಾಜಿ ಟೆಂಪಲ್ಗೆ ಬಂದಿದ್ದೀವಿ. ಅದ್ರದ್ದು ಮಾಡೆಲ್ ಮಾಡಿದ್ದಾರೆ. ಸೊ ಬನ್ನಿ ಹೋಗಿ ನೋಡೋಣ ಹೇಗಿದೆ. ಇವಾಗ ಸ್ವಾಮಿನಾರಾಯಣ ಟೆಂಪಲ್ಗೆ ಬಂದಿದ್ವಿ. ತುಂಬ ಬಿಸಿಲಿದೆ, ಆಟೋನೇ ಸಿಗ್ತಾ ಇಲ್ಲ. ಎಷ್ಟು ನಡೆದು ಕಾಲು ನೋವಾಯಿತು. ಬಟ್ ಎಲ್ಲ ನೋಡಬೇಕು ಅನ್ನೋದು ಆಸೆ. ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಬೇಕು ಇನ್ನೇನೇನು ಪ್ಲೇಸಸ್ ನೋಡ್ತೀವಿ ಅಂತ ನಿಮಗೂ ಕೂಡ ತೋರಿಸ್ತೀನಿ.
ಯಾವ ಆಟೋ ಸಿಗಲಿಲ್ಲ, ಫೈನಲಿ ಬೈಕ್ ಸಿಕ್ತು. ಬೈಕಲ್ಲಿ ಹೋಗ್ತಾ ಇದ್ವಿ ನೋಡ್ಬೋದು. ಸೊ ಬೈಕಲ್ಲಿ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ. ಇವಾಗ ನಾವು ಕಲಾಗ್ರಾಮನ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದ್ವಿ. ಇದು ಕೂಡ ಮಹಾಕುಂಭಲ್ಲಿ ಒಂದು ಟ್ರೆಂಡಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ಎಲ್ಲ ಸಂಜೆ ಮೇಲೆ ಆ್ಯಕ್ಟಿವಿಟೀಸ್ ಇರುತ್ತೆ, ಲೈಕ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ಸಂಜೆ ಮೇಲೆ ಸ್ಟಾರ್ಟ್ ಆಗುತ್ತೆ. ನಾವು ಆಫ್ಟರ್ನೂನ್ ಬಂದಿದ್ವಿ, ಸೊ ನಮಗೆ ಇಲ್ಲಿ ಜಾಸ್ತಿ ನೋಡೋಕ್ಕೇನು ಸಿಗಲಿಲ್ಲ, ಬಟ್ ಬ್ಯೂಟಿಫುಲ್ ಆದ ಪೇಂಟಿಂಗ್ಸ್ ಎಲ್ಲ ನೋಡ್ಕೊಂಡ್ಬಂದ್ವಿ. ಜಿಲೇಬಿ ನೋಡಿ ಎಷ್ಟು ದೊಡ್ಡ ಸೈಜ್ ಇದೆ ಜಿಲೇಬಿ. ಹರಿಯಾಣದ್ದು ಹರಿಯಾಣ ಜಿಲೇಬಿ ಅಂತ ಫೇಮಸ್. ಬಾಬಾ ಅಷ್ಟೇ ಏನ್ ಬ್ಯಾಡ ಬ್ಯಾಡ ಮಮ್ಮನ ಹೇಳ ಅಷ್ಟೇ ಇಡ ಆ ಕಡೆ ಒಂದ್ ಕೈ ಹಿಡ್ಕರ್ ಮಮ್ಮ ಓರಿನ ಹೇಳಕಂತಾರಲ್ಲ ಬಾಯತ್ತು. ನಾವು ಮಧ್ಯಾಹ್ನ ನೋಡಿದ್ದು ಕಲಾಗ್ರಾಮ್ಗೆ ಹೋಗಿದ್ವಿ, ಬಟ್ ಕಲಾಗ್ರಾಮ್ ಅದು ಏನು ಸಂಜೆ ಮೇಲೆ ಸ್ಟಾರ್ಟ್ ಆಗುತ್ತೆ ಪ್ರೋಗ್ರಾಮ್ಸ್ ಎಲ್ಲ. 5 o'clock ಆ ಥರ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ಅಲ್ಲಿಂದ ನಮ್ಮ ಇದು ಜಂಗಮವಾಡಿ ಮಠ ಬಂದು ಅರೌಂಡ್ 5 kilometers. ಆಲ್ರೆಡಿ ಕಾಲ್ ಫುಲ್ ನೋವಾಗ್ಬಿಟ್ಟಿದ್ವು. ಬರ್ಬೇಕಾದ್ರೆ ಫುಲ್ ಪಜೀತಿ ಆಯ್ತು ಅಂತಾನೆ ಹೇಳ್ಬೋದು. ಆಟೋ ಸಿಗ್ಲಿಲ್ಲ, ಬೈಕ್ ಸಿಗ್ಲಿಲ್ಲ, ಒಂದು ಬಿಸಿಲು ಬೇರೆ ಫುಲ್. ಮಧ್ಯಾಹ್ನ 1:30 ಏನೋ ಆಗಿತ್ತು. ಊಟ ಬೇರೆ ಮಾಡಿದಿರಲ್ಲ, ಫುಲ್ ಸುಸ್ತಾಗಿ ನಡೆಯೋಕೆ ಆಗಲಿಲ್ಲ, ಫುಲ್ ಸುಸ್ತಾಗಿತ್ತು. ಫೈನಲಿ ಒಂದು ಬೈಕ್ ಬಂತು. ಅದು ಬೈಕ್ ಅವರು ತುಂಬಾ ಕೇಳ್ತಾರೆ ದುಡ್ಡು, 400 rupees ಆ ಥರ ಕೇಳ್ತಾರೆ ಒಬ್ರಿಗೆ. 400 200 ಹಿಂಗು ನಡೆಯೋಕೆ ಆಗ್ಲಾರ್ದೆ ಸರಿ ಆಯ್ತು 100 rupees ಬರ್ತೀನಿ ಅಂತ 100 rupees per person ಕೊಟ್ಟು 2 ಬೈಕಲ್ಲಿ ಬಂದ್ವಿ. ಅದು ಏನಾಯ್ತು, ಈ ಜಂಗಮವಾಡಿ ಮಠದ ರೋಡು ಅದು ಬ್ಲಾಕ್ ಮಾಡ್ಬಿಟ್ರು ಸಡನ್ ಆಗಿ. ಅದು ಅಂದ್ರೆ ಬ್ಯಾರಿಕೇಡ್ ಹಾಕಿ ಪೊಲೀಸ್ ಎಲ್ಲ ಬ್ಲಾಕ್ ಮಾಡಿದ್ರು. ಎದಕ್ ಬ್ಲಾಕ್ ಮಾಡಿದ್ರು ಏನೋ ಗೊತ್ತಿಲ್ಲ. ಅದೊಂದೇ ರೂಟ್ ಇರೋದು ಆ ಕಡೆ, ನಾವು ಈ ಕಡೆ ಜಂಗಮವಾಡಿ ಮಠಕ್ಕೆ ಬರೋಕ್ಕೆ. ಸೊ ಫುಲ್ ಬ್ಲಾಕ್ ಆಗಿತ್ತು. 10 ನಿಮಿಷ ನಿಂತ್ಕೊಂಡ್ವಿ. ಅದು ಇನ್ನೂ ಅವ್ರು ಬ್ಯಾರಿಕೇಡ್ ಓಪನೇ ಮಾಡಲಿಲ್ಲ. ಫೈನಲಿ ಅದನ್ನ ಮಧ್ಯಾಹ್ನ ನಾಗವಾಸುಕಿ ಟೆಂಪಲ್ ಹೋಗಿದ್ವಲ್ಲ, ಅದು ಫುಲ್ ಕಾಂಪೌಂಡ್ ಹತ್ತಿ ಎಗ್ರಿ ಎಲ್ಲರೂ ಹೋಗ್ತಾ ಇದ್ರು. ನಾವು ಅದಂಗೆ ಎಗ್ರಕ್ಕೆ ಹೋದ್ವಿ. ನಮಗೆ ಆಗ್ಲಿಲ್ಲ ಹತ್ತಿ. ಅದು ಏನು ಎಲ್ಲರೂ ಎಗ್ರಕತ್ತಿದ್ರು, ನಾವು ಹಂಗೆ ಎಗ್ರಕ್ ನಮ್ ತಗಿ ಏನ್ ಕೇಳಿದೆ, ಫುಲ್ ಕಾಮಿಡಿ ಆಗ್ಬಿಟ್ಟಿತ್ತು. ಹತ್ತಕ್ಕೆ ಆಗ್ಲಿಲ್ಲ. ಹಂಗೆ ಹಿಂಗೆ ಮಾಡಿ ಏನ್ ಮಾಡ್ಬೇಕು, ಚಾಯ್ಸೇ ಇಲ್ಲ ನಮ್ಗೆ. ಅದು ಬಿಟ್ರೆ ಇನ್ನು ಅದು ಆಪ್ಷನೇ ಇಲ್ಲ. ಇಲ್ಲ ಅಂತಂದ್ರೆ ಇನ್ನೇನು 1 hour ನಿಂತ್ಕೋಬೇಕಾಗಿತ್ತೇನೋ. ಈಗ ನಮ್ಮ ಕಾಕ ಮತ್ತೆ ನನ್ನ ಹಸ್ಬೆಂಡ್ ಎಲ್ಲ ಕೈ ಇಳಿದು ಎಳ್ಕೊಂಡು ಹತ್ಕೊಂಡು ಬಂದು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಕಾಲು ನಡೆಯಕ್ಕೆ ಆಗ್ತಾ ಇಲ್ಲ ನಮಗೆ. ಬಟ್ ಆದ್ರೂ ನೋಡ್ಬೇಕು ಅಂತ ಹೇಳಿ ಇವಾಗ ಮತ್ತೆ ಅದು ಡಿಜಿಟಲ್ ಕುಂಭ ಎಕ್ಸ್ಪೀರಿಯನ್ಸ್ ಇದೆಲ್ಲ ಅದು ನೋಡಬೇಕು. ಆಮೇಲೆ ಅದು ವಾಟರ್ ಲೇಸರ್ ಶೋ ಅದು ನೋಡಬೇಕು. ಫುಲ್ ಹೆಡ್ಡೇಕ್ ಇದೆ, ಕಾಲು ನೋವು ಇದೆ, ಬಟ್ ಆದ್ರೂ ನೋಡಬೇಕು ಅನ್ನೋ ಆಸೆ ಕೂಡ ಇದೆ. ಸೊ ಅದಕ್ಕೆ ಹೋಗ್ತಾ ಇದೀವಿ ಮತ್ತೆ. ಇವಾಗ ಮತ್ತೆ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಹೊರಗಡೆ ಬಂದಿದ್ದೀವಿ. ಇವಾಗ ನೋಡ್ಬೇಕು, ಫುಲ್ ರಶ್. ಮೇ ಬಿ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಫುಲ್ ರಶ್ ಇದೆ. ಸ್ಯಾಟರ್ಡೆ ಸಂಡೇ ಆಗಿರೋದು ಬಹಳ ರಶ್ ಇದೆ. ನೋಡ್ಬೋದು ಎಷ್ಟು ರಶ್ ಇದೆ ಆ ಕಡೆ ಅಂತ. ಇವಾಗ ನೋಡ್ತಾ ಇದ್ದೀರಲ್ಲ, ಇದೊಂದು ಅಖಾಡ ಆಗಿತ್ತು. ಮಹಾಕುಂಭಲ್ಲಿ ಈ ಥರ ತುಂಬ ಅಖಾಡಗಳಿದ್ವು. ಸೊ ಇಲ್ಲಿ ಜನ ಒಂದು ರೆಸ್ಟ್ ಮಾಡೋದು, ಹಾಗೆ ಪ್ರಸಾದ ವ್ಯವಸ್ಥೆ ಎಲ್ಲ ಕೂಡ ಇರ್ತಾ ಇತ್ತು ಇಲ್ಲಿ. ಸೊ ಇವಾಗ ಮತ್ತೆ ಫೈನಲಿ ಆಟೋ ಬುಕ್ ಮಾಡ್ಕೊಂಡು ಪ್ಲೇಸಸ್ ನೋಡಕ್ ಹೋಗ್ತಾ ಇದೀವಿ. ಇಲ್ಲಿ ಬೈಕು ಆಟೋ ಅಂದ್ರೆ ಒಂದೊಂದು ಟೈಮ್ ಸಿಗುತ್ತೆ, ಒಂದೊಂದು ಟೈಮ್ ಆಟೋ ಸಿಗ್ತಾ ಇದ್ದಿಲ್ಲ. ಅದಕ್ಕೆ ನಮ್ಗೆ ಒಬ್ರು ಗೊತ್ತಿರೋರು ಸೊ ನಮ್ಗೆ ಇದೊಂದು ಆಟೋ ಬುಕ್ ಮಾಡ್ಕೊಟ್ಟಿದ್ದಾರೆ. ಅಂದ್ರೆ ನಾವು ಪ್ಲೇಸಸ್ ನೋಡಕ್ ಹೋದಾಗ ಇವ್ರು ನಮಗೋಸ್ಕರ ವೇಟ್ ಮಾಡ್ತಾರೆ, ಆಟೋದ ವೇಟ್ ಮಾಡ್ತಾರೆ. ನಾವು ನೋಡ್ಕೊಂಡ್ಬಂದ್ರೆ ಮತ್ತೆ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ. ಆ ಥರ ಬುಕ್ ಮಾಡ್ಕೊಂಡಿದ್ದೀವಿ ಫುಲ್ಲು. ಸೊ ನೈಟ್ವರೆಗೂ ನಾವೇನೇನು ಪ್ಲೇಸಸ್ ನೋಡ್ತೀವಿ ಅದೆಲ್ಲ ತೋರಿಸ್ತೀನಿ ಅಂತ ಹೇಳಿದ್ರೆ ಆ ಥರ ಬುಕ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಇವಾಗ ಸ್ವಲ್ಪ ಸಮಾಧಾನ ಆಯ್ತು. ಇವ್ರು ಬೆಳಗ್ಗೆ ನಮ್ಗೆ ಸಿಕ್ಕಿರೋ ತುಂಬಾ ಏನೋ ಆರಾಮಾಗಿ ಎಲ್ಲ ಪ್ಲೇಸಸ್ ನೋಡಕ್ಕಾಗ್ತಿತ್ತು. ಬಟ್ ಇವ್ರು ಬೆಳಗ್ಗೆ ನಾವು ಅವ್ರ ಫೋನ್ ಸ್ವಿಚ್ ಆಫ್ ಆಗಿತ್ತು, ಹಂಗಾಗಿ ಇವಾಗ ಸಿಕ್ತವ್ರು. ಸೊ ಏನೋ ಒಂದು ಎಕ್ಸ್ಪೀರಿಯನ್ಸ್ ಬೆಳಗ್ಗೆ ಆಗಿದ್ದು, ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ನಮಗೆ. ಅದು ಬೈಕ್ ಮೇಲೆ ಓಡಾಡೋದು, ಕಾಂಪೌಂಡ್ ಆಗಿರೋದು ಅದೆಲ್ಲ ಇವಾಗ ಮಾಡ್ಬೇಕಾಗಿತ್ತು ನಾವು. ಚೆನ್ನಾಗಿತ್ತು. ಸೊ ಇವಾಗ ಫೈನಲಿ ಆಟೋ ಹತ್ಕೊಂಡು ಪ್ಲೇಸಸ್ ನೋಡಕ್ ಹೋಗ್ತಾ ಇದೀವಿ. ಬನ್ನಿ ಏನೇನು ಪ್ಲೇಸಸ್ ನೋಡ್ತೀವಿ ಅಂತ ನಿಮಗೆ ತೋರಿಸ್ತೀವಿ. ಇವಾಗ ನಾಗ ಸಾಧುಗಳು ಇರೋ ಸೆಕ್ಟರ್ಗೆ ಬಂದಿದ್ದೀವಿ. ಇವಾಗ ಜಾಸ್ತಿ ಇಲ್ಲ, ಅಂದ್ರೆ ಮುಂಚೆ ತುಂಬ ಜನ ಇದ್ರಂತೆ. ಇವಾಗ ಎಲ್ಲರೂ ಹೋಗಿದ್ದಾರೆ, ಸ್ವಲ್ಪ ಜನ ಇದ್ದಾರೆ. ಅವ್ರ ಹತ್ರ ಬಂದಿವಿ. ಬಟ್ ಅವ್ರ ಹತ್ರ ಹೋದಾಗ ವಿಡಿಯೋ ಫೋಟೋ ತೆಗೆದ್ರೆ ಬೈತಾರೆ. ಸೊ ಕೇಳಿ ಅಂದರೆ ಕೇಳಿ ತರ್ಸ್ಕೋಬೇಕಷ್ಟೇ. ಅದಕ್ಕೋಸ್ಕರ ಏನೂ ವಿಡಿಯೋ ಮಾಡ್ತಾ ಇಲ್ಲ.
ಇವಾಗಲೂ ಏನು ನೋಡೋಕ್ಕಾಗಿಲ್ಲ. ಮೇ ಬಿ ಸ್ಯಾಟರ್ಡೆ ಸಂಡೇ ಇರೋದ್ರಿಂದ ಎಲ್ಲ ಕಡೆ ಅದು ಎಂಟ್ರಿ ಗೇಟ್ಸ್ ಇರುತ್ತಲ್ಲ, ಬ್ಯಾರಿಕೇಡ್ಸ್ ಹಾಕ್ಬಿಟ್ಟಿದ್ದಾರೆ. ಮೇ ಬಿ ರಶ್ ಆಗುತ್ತಾ ಅಂತಲೋ ಏನೋ ಗೊತ್ತಿಲ್ಲ. ಸೊ ಅಂದರೆ ಅದು ಇವಾಗ ಡಿಜಿಟಲ್ ಕುಂಭ್ ಎಕ್ಸ್ಪೀರಿಯನ್ಸ್ ಹೋಗ್ಬೇಕು ಅಂದ್ಕೊಂಡಿದ್ವಿ, ಬಟ್ ಬ್ಯಾರಿಕೇಡ್ ಹಾಕಿದರೆ ಹೋಗಕ್ಕೆ ಆಗ್ತಾ ಇಲ್ಲ. ಇಂಟರ್ನೆಟಲ್ಲೆಲ್ಲ ತುಂಬ ಕೇಳಿದ್ವಿ ಡಿಜಿಟಲ್ ಕುಂಭ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಬಗ್ಗೆ. ಸೊ ಇದು ನಾನು ಕಂಪಲ್ಸರಿ ನೋಡಬೇಕು ಅಂತ ತುಂಬ ಆಸೆ ಆಯಿತು. ಬಟ್ ಈ ಪ್ಲೇಸ್ಗೆ ಏನು ಬರೋಕ್ಕೆ ಎಷ್ಟು ಅಡ್ಡಾಡ್ಬಿಟ್ಟಿದ್ವಿ ಗೊತ್ತಿಲ್ಲ. ಫುಲ್ ಎಲ್ಲ ಕಡೆ ರೋಡ್ ಬ್ಲಾಕ್ ಆಗಿತ್ತು, ಬ್ಯಾರಿಕೇಡ್ಸ್ ಹಾಕಿದ್ರು. ಸೊ ಬರೀ ಈ ಪ್ಲೇಸಿಗೆ ಬರೋಕ್ಕೆ ಅರೌಂಡ್ 6 ಕಿಲೋಮೀಟರ್ಸ್ ಸುತ್ತಾಡ್ಕೊಂಡು ಬಂದ್ವಿ. ಫೈನಲಿ ರೀಚ್ ಆದ್ವಿ. ಹಾಗೆ ಇದಕ್ಕೆ ಎಂಟ್ರಿ ಟಿಕೆಟ್ ಬಂದು 50 ರೂಪೀಸ್ ಇತ್ತು. ಸೊ ಇದು ಮಹಾಕುಂಭಲ್ಲಿ ಒನ್ ಆಫ್ ದ ಮಸ್ಟ್ ವಿಸಿಟ್ ಪ್ಲೇಸಸ್ ಅಂತಲೇ ಹೇಳ್ಬೋದು. ಬನ್ನಿ ಇವಾಗ ಡಿಜಿಟಲ್ ಮಹಾಕುಂಭ ಎಕ್ಸ್ಪೀರಿಯನ್ಸ್ ಸೆಂಟರಲ್ಲಿ ಏನಿದೆ ಒಳಗಡೆ ಅಂತ ತೋರಿಸ್ತೀನಿ. ಎಂಟ್ರ್ ಆದ ತಕ್ಷಣ ಫಸ್ಟ್ ನಮಗೆ ಮಹಾಕುಂಭ ಮೇಳದೊಂದು ಟ್ರೈಲರ್ ತೋರಿಸ್ತಾರೆ. ಹಾಗೆ ಇದು VR ಮತ್ತು AR AI ಟೆಕ್ನಾಲಜೀಸ್ ಯೂಸ್ ಮಾಡಿಕೊಂಡು ಮಾಡಿರುವಂಥ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಇದು. ಹಾಗೆ ಇಲ್ಲಿ 12 ಡಿಫ್ರೆಂಟ್ ಇಂಟರಾಕ್ಟಿವ್ ಝೋನ್ಸ್ ಇತ್ತು. ಫಸ್ಟ್ ಎಂಟ್ರ್ ಆದ ತಕ್ಷಣ ಮಹಾಕುಂಭದ್ದು ಟ್ರೈಲರ್, ಆಮೇಲೆ ಸಮುದ್ರ ಮಂಥನದ ಸ್ಟೋರಿ ತುಂಬ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡ್ಬೋದು ಇವಾಗ ವಾಟರ್ ಫಾಲ್ಸ್ ಬೀಳೋ ಥರ, ಗ್ಲೇಷಿಯರ್ ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಇದೊಂದು ಕಂಪಲ್ಸರಿ ಒಂದು ಯೂನಿಕ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತಲೇ ಹೇಳ್ಬೋದು. ಮಹಾಕುಂಭ ಮೇಳದಲ್ಲಿ ಮಾಡಿರುವಂಥದ್ದು. ಇನ್ನು ತುಂಬ 12 ಡಿಫ್ರೆಂಟ್ ಝೋನ್ಸ್ ಇತ್ತು. ಸೊ ಯಾರ್ಯಾರು ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಅಣ್ಣನೇ ನಮ್ಗೆ ಒಂದಿನ ಫುಲ್ ಪ್ರಯಾಗ್ರಾಜ್ ಎಲ್ಲ ಓಡಾಡಿ ತೋರಿಸಿದ್ದು. ಯಾರು ಅವರಿಂದ ನಾವು ಒನ್ ಡೇ ಫುಲ್ ಪ್ರಯಾಗ್ರಾಜ್ ನೀಟಾಗಿ ನೋಡೋಕ್ಕಾಯ್ತು. ಅಟ್ಲೀಸ್ಟ್ ಸಮ್ ಪ್ಲೇಸಸ್ ಎಲ್ಲ ಕವರ್ ಮಾಡಿದ್ವಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ನಿನ್ನೆ ನಾವು ಅದು ಡಿಜಿಟಲ್ ಕುಂಭ್ ಎಕ್ಸ್ಪೀರಿಯನ್ಸ್ ನೋಡಿಕೊಂಡು ಬರೋದು ತುಂಬಾ ಲೇಟ್ ಆಯಿತು. ಏನು 11 ಗಂಟೆ ಆಗಿತ್ತು ಅನಿಸುತ್ತೆ ರೂಮಿಗೆ ಬರೋಕ್ಕೆ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ಬಂದ ತಕ್ಷಣ ಮಲ್ಕೊಂಡ್ಬಿಟ್ಟೆ. ಸೊ ಏನೋ ವಿಡಿಯೋನ ಎಂಡ್ ಮಾಡೋಕ್ಕಾಗಿಲ್ಲ, ಅದಕ್ಕೋಸ್ಕರ ಇವಾಗ ಬಂದು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನಾವು ಇದು ಮಹಾಕುಂಭ್ ಫುಲ್ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡಬೇಕು, ಎಲ್ಲ ನೋಡಬೇಕು ಅಂತಂದರೆ ತುಂಬಾ ಟೈಮ್ ಬೇಕು. ಅಟ್ಲೀಸ್ಟ್ 1-2 ಡೇಸ್ ಆದರೂ ಇರಬೇಕು. ನಾವು 2-3 ಡೇಸ್ ಅಂದರೆ ಎಲ್ಲ ಅಖಾಡಗಳು ನೋಡ್ತೀವಿ, ಎಲ್ಲ ನೋಡ್ತೀವಿ ಅಂತಂದರೆ ಅಟ್ಲೀಸ್ಟ್ 1-2-3 ಡೇಸ್ ನೋಡಬೇಕು. ಆಮೇಲೆ ನಡೆಯೋಕ್ಕೆ ಗಟ್ಟಿ ಇರಬೇಕು. ಮೇನು ಆಟೋ ಬೈಕ್ಸ್ ಇದೆ, ಬಟ್ ಏನೋ ಇಷ್ಟು ಜನಕ್ಕೆ ಅದು ಎಷ್ಟು ಜನ ಅಂತ ಬರ್ತಾರೆ. ಆಮೇಲೆ ಸಡನ್ ಆಗಿ ಅದೇನೋ ರೋಡ್ಸ್ ಎಲ್ಲ ಬ್ಲಾಕ್ ಆಗುತ್ತೆ, ಫುಲ್ ಜಾಮ್ ಆಗಿರೋದ್ರಿಂದ. ಸೊ ಸುತ್ತಾಕೊಂಡು ಹೋಗ್ಬೇಕು. ಅದು ನಾವು ಡಿಜಿಟಲ್ ಕುಂಭ್ ಎಕ್ಸ್ಪೀರಿಯನ್ಸ್ಗೂ ಹೋಗೋಕೆ ಅಷ್ಟೇ 10 o'clock ಆ್ಯಕ್ಚುಲಿ ಲಾಸ್ಟ್ ಕ್ಲೋಸಿಂಗ್ ಅದು. ಬಟ್ ಅದಕ್ಕೆ ಎಷ್ಟು ಸುತ್ತಾಡಿದ್ದೀವಿ ಅಂತಂದರೆ ಯಪ್ಪು ಭಾಳ ನಡೆದಿದ್ದೀವಿ. ನಿನ್ನೆ ಅಟ್ಲೀಸ್ಟ್ ಒನ್ ಡೇನೇ 125 ಕಿಲೋಮೀಟರ್ಸ್ ಏನೋ ನಡೆದಿದ್ದೀವಿ ಅನಿಸುತ್ತೆ. ಅಷ್ಟೊಂದು ನಡೆದ್ಬಿಟ್ಟಿದ್ದೀವಿ. ಸೊ ಅದೇ, ಬಟ್ ಅದೇನೋ ವರ್ತ್ ವಿಸಿಟಿಂಗ್ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಯಿತು. ಟಯರ್ಡ್ ಆಗಿದ್ದೀವಿ, ಬಟ್ ಅದನ್ನೆಲ್ಲ ನೋಡಬೇಕು ಅನ್ನೋ ಆಸೆ ಇತ್ತಲ್ಲ. ಇನ್ನೂ ಅದೇನಂತಾರೆ ನಾಗಸಾಧುಗಳನ್ನೂ 1-3 ಜನನ ಅಷ್ಟೇ ನಾವು ನೋಡಿದ್ವಿ ಅನ್ಸುತ್ತೆ. ಇವಾಗ ಎಲ್ಲರೂ ಖಾಲಿ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಮುಂಚೆ ಇದ್ರಂತೆ, ಇವಾಗ ಎಲ್ಲರೂ ಅಷ್ಟು ಜನ ಇಲ್ಲ. ಬಟ್ ಅವ್ರ ಹತ್ರ ಏನೋ ವಿಡಿಯೋನು ಒಂದಿಬ್ಬರ ಹತ್ರ ಅಷ್ಟೇ ಫೋಟೋ ತಗೊಂಡ್ವಿ. ವಿಡಿಯೋ ಅದೆಲ್ಲ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಇವಾಗ ಪ್ರಯಾಗ್ರಾಜ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾವು ಇವಾಗ ಪ್ರಯಾಗ್ರಾಜ್ ಟು ಅಯೋಧ್ಯೆ ಹೋಗ್ತಾ ಇದ್ದೀವಿ. ಸೊ ನೋಡೋಣ, ಅಯೋಧ್ಯೆ ಕಾಶಿ ವಿಡಿಯೋ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.